ಅಧಿಕಾರ ಹಂಚಿಕೆ ಅನ್ನುವಂತಹ ಗುಟ್ಟಿನ ವ್ಯಾಪಾರ ನಿಜವಾಗ್ಲೂ ನಡೆದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಯಾರನ್ನಾದ್ರೂ ಗಟ್ಟಿಯಾಗಿ ಕೇಳಿದ್ರೆ ಕ್ಲಾರಿಟಿ ಇಲ್ಲ. ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್ನ ಕಾಂಗ್ರೆಸ್ ಹೈಕಮಾಂಡ್ ನೋಡ್ತಾ ಇದೆ. ಮೇ ತಿಂಗಳಲ್ಲಿ ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ಬರುತ್ತಾ ಅಂತ. ನವೆಂಬರ್ನಿಂದ ಶುರುವಾಗಿದೆ ಈ ಕ್ಲೈಮ್ಯಾಕ್ಸ್ ಆಟ. ಬಟ್ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ ಕೂಡ ಯಾರ ಹತ್ರ ಆದರೂ ಓಪನ್ ಆಗಿ ನೀವು 100% ಹೇಳಕ್ಕಾಗತ್ತಾ ಅಂತ ಕೇಳಿದ್ರೆ ಯಾರೂ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಈ ಬೆನ್ನಲ್ಲೇ ಪ್ರಿಯಾಂಕಾ ವಾದ್ರಾ ಮತ್ತು ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಪ್ರಿಯಾಂಕಾ ವಾದ್ರಾ ಅಭಯವನ್ನ ಕೊಡೋ ಚಾನ್ಸಸ್ ಇದೆಯಾ? ಡಿ ಕೆ ಶಿವಕುಮಾರ್ ಅವರಿಗೆ ಬದಲಾವಣೆ ಇಮಿಡಿಯೇಟ್ ಆಗಿ ಆಗಬೇಕು ಅನ್ನೋ ಆತುರತೆ ಇದೆ. ಈಗ ಹೋಯ್ತು ಚಾನ್ಸು ಅಂದರೆ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಅಂತ. ಸೊ ಅವಕಾಶ ಸಿಕ್ಕಿದ ತಕ್ಷಣ ಕೂತ್ಕೊಂಡು ಬಿಡೋಣ ಹೋಗಿ ಅಂತ. ಓಕೆ, ಒಂದು ಅಪ್ಡೇಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಈಗಾಗಲೇ ಅಸ್ಸಾಂ ಫ್ಲೈಟನ್ನು ಹತ್ತಿ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ಭೇಟಿ ಆಗಬಹುದು. ಬಟ್ ಈ ಭೇಟಿ ಅವರಿಗೆ ಲಾಭ ತಂದು ಕೊಡುತ್ತಾ? ನಿನ್ನೆ ಅಷ್ಟೇ ಅವರಿಗೆ ಮೊಮ್ಮಗಳ ಜನನ ಕೂಡ ಆಗಿದೆ. ಮೊಮ್ಮಗಳು ಲಕ್ಕನ್ ತಂದು ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ನೋಡೋಣ ಏನೇನು ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರ ಸಿಂಹಾಸನ ಸೂತ್ರ ಪಾಲನೆ ವಿಚಾರದಲ್ಲಿ ಇವರಿಗೆ ಪೂರಕವಾದ ವಾತಾವರಣ ಸಿಗುತ್ತಾ? ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸಿದ್ದರಾಮಯ್ಯ ಪರವಾಗಿ ಯಾರು ನಿಂತಿದ್ದಾರೆ, ನ್ಯೂಟ್ರಲ್ ಆಗಿ ಯಾರು ನಿಂತಿದ್ದಾರೆ, ಹಾಗೆ ಡಿ ಕೆ ಶಿವಕುಮಾರ್ ಪರ ಯಾರು ನಿಂತಿದ್ದಾರೆ ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ಅನುಕಂಪ ಜಾಸ್ತಿನೇ ಇರೋದು ಅಂತ ಹೇಳಿದ್ರೆ ಅದು ಪ್ರಿಯಾಂಕಾ ವಾದ್ರಾ ಅವರಿಗೆ. ಸೊ ಪ್ರಿಯಾಂಕಾ ವಾದ್ರಾ ಮೂಲಕ ತನ್ನ ಕೆಲಸ ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಈ ಸತಿ ಅಟ್ಲೀಸ್ಟ್ ಕೈಗೂಡುತ್ತೆ ಅಂತ ಅನ್ಸುತ್ತಾ? ಅಂತ ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಬರೀ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಅಸ್ಸಾಂಗೆ ಇನ್ಚಾರ್ಜ್ ಆಗಿದ್ರು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಲ್ಲಿ ಇನ್ಚಾರ್ಜ್ ಇದ್ರು. ಹಾಗಾಗಿ ಪದೇ ಪದೇ ಭೇಟಿಗಳು ಕೂಡ ಆಗ್ತಾ ಇತ್ತು. ಈಗ ಅಸ್ಸಾಂನಲ್ಲಿ ಚುನಾವಣೆ ಎದುರಿಸಿರುವಂತಹ ಅಭ್ಯರ್ಥಿಗಳ ಜೊತೆಗೆ ಇವತ್ತು ಒಂದು ಅಂದ್ರೆ ಮಧ್ಯಾಹ್ನ ಒಂದು ಭೋಜನ ಕೂಟ ಕೂಡ ಇದೆ. ಅದರಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ. ಇದೇ ಸಂದರ್ಭದಲ್ಲಿ ಯಾಕಂದ್ರೆ ಈಗ ಪವರ್ ಶೇರಿಂಗ್ ಒಂದೊಂದು ಕ್ಲೈಮ್ಯಾಕ್ಸ್ ಗೆ ಬಂದಂತೆ ಕಾಣಿಸ್ತಾ ಇದೆ. ಮೇ ತಿಂಗಳಲ್ಲಿ ಒಂದು ನಿರ್ಣಾಯಕ ಹಂತಕ್ಕೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇರೋದ್ರಿಂದ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಒಳ್ಳೆ ವೇದಿಕೆ ಕೂಡ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ಒಂದು ಮಾತುಕತೆ ಕೂಡ ಅವಕಾಶ ಆಗಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಮೇ ತಿಂಗಳಲ್ಲಿ ಆಗಬಹುದಾದ ಸಂಭವನೀಯ ಬದಲಾವಣೆ ಅಥವಾ ಒಂದು ನಿರೀಕ್ಷೆಯ ಲೆಕ್ಕಾಚಾರ ಏನಿದೆ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಏನೆಲ್ಲ ಮಾತುಕತೆಯನ್ನು ನಡೆಸಬಹುದು ಅದಕ್ಕೆ ಬಹುಶಃ ಇವತ್ತೊಂದು ವೇದಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಅಲ್ಲಿ ಅವರಿಬ್ಬರ ನಡುವೆ ಆಗುವಂತ ಮಾತುಕತೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೊಡಬಹುದಾದಂತ ಭರವಸೆ ಏನು ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ಹೇಗೆ ಸಾಗ್ತವೆ ಅನ್ನೋದು ಕೂಡ ತೀರ್ಮಾನ ಆಗ್ಬೋದು ಅಂತ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನ ಪವರ್ ಫೈಟ್ಗೆ ಏನಾಗತ್ತೆ ಉತ್ತರ, ಏನು ಸಿಗಬಹುದು ಅಥವಾ ಇಷ್ಟು ಅರ್ಜೆಂಟಲ್ಲಿ ಡಿಸೈಡ್ ಮಾಡುವಂತಹ ವಿಚಾರನ ಇದು? ನೋಡೋಣ.